ನನಗನ್ನಿಸ್ತು ಪ್ರಜಾಪ್ರಭುತ್ವದಲ್ಲಿ ಅದು ಮುಂದೆ ಬರಲೇಬೇಕು, ಮುಂದೆ ಬರ್ತಾರೆ, ಹೊಸ ಪಕ್ಷ ಬರಬೇಕು, ಬಂದು ಅವ್ರು ಏನು ಆಳ್ತಾರೆ ನೋಡಬೇಕು. ನಮ್ಮ ಕರ್ನಾಟಕದಲ್ಲಿ ಒಂದ್ಸಲಿ ಕುಮಾರಸ್ವಾಮಿ ಅವರು ಕೊಡಬೇಕು, ಪಕ್ಷೇತರ ಕೊಟ್ಟರೆ ನಾವು ಉದ್ಧಾರ ಆಗೋದು. ಕುಮಾರಸ್ವಾಮಿ ಅವರು ಕೊಡಬೇಕು, ಕೊಟ್ಟು ನೋಡಬೇಕು ಒಂದ್ಸಲಿ ಅವ್ರು ಏನು ಮಾಡ್ತಾರೆ. ಇವಾಗ ಕಾಂಗ್ರೆಸ್ಸು BJP ಮಾಡೋದಲ್ಲ, ಅವ್ರು ಏನು ಮಾಡ್ತಾರೆ ಬೆಳವಣಿಗೆ ಅದನ್ನ ನೋಡ್ಬೇಕು ನಾವು, ಅದನ್ನ ನೋಡಿ ಕೊಟ್ಟು ನೋಡ್ಬೇಕು ನಾವು. ಮಾಡ್ತಾಯಿದ್ದೀವಿ, ನಾವು ಮಾಡ್ತಾಯಿದ್ದೀವಿ ನಿರೀಕ್ಷೆ. ಅಲ್ಲಿ ವಿಜಯ್ ಹೆಂಗೆ, ಇಲ್ಲಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಬರಬೇಕು. ಇಲ್ಲಿ ಯುವಕರು ಬರಬೇಕು, ಯುವಕರು ಬಂದ್ರೆ ಇಲ್ಲಿ ಮುಂದುವರಿಯೋದು. ಈಗ ಕಾಂಗ್ರೆಸ್ ಅವರು ಈಗ ಚುನಾವಣೆ ಆಡಳಿತ ಮಾಡ್ತಾ ಇದ್ದಾರೆ ಮೇಡಮ್. ಏನು ಮಾಡಿದ್ದಾರೆ ಮೇಡಮ್, ಎಲ್ಲ ಬೆಲೆ ಜಾಸ್ತಿ ಮಾಡಿದ್ದಾರೆ. ಈಗ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಾವೇನು ಮಾಡಮ್ಮ, ದುಡಿಯೋದು ಒಂದು ₹1,000, ₹1,000 ಗ್ಯಾಸ್ ಹಾಕ್ಸ್ತೀವಿ, ₹200 ₹100 ಊಟಕ್ಕೆ ಹೋಗ್ತದೆ. ಇನ್ನು ₹300 ತಗೊಂಡು ಏನು ಮಾಡಮ್ಮ ಬೆಂಗಳೂರು ಪೇಟೆಯಲ್ಲಿ, ನೀವು ಹೇಳಿ. ಅದೇ ಬಂದಿರೋದು ಮೈನು, ನಮಗೆ ಮೈನು ಪಕ್ಷೇತರ ಬರಬೇಕು. ಈಗ ಕುಮಾರಸ್ವಾಮಿ ಅವರು ಬಂದರೆ ರೈತರಿಗೆ ಬಡವರಿಗೆ ಎಲ್ಲರಿಗೂ ಒಳ್ಳೇದಾಯ್ತದೆ, ತುಂಬ ಒಳ್ಳೇದಾಯ್ತದೆ ಮಾತ್ರ ಅವ್ರು ಬಂದರೆ. ಈಗ ಅವರು ಕೇಂದ್ರದ ಸಚಿವರು ಆಮೇಲೆ ಬರ್ತಾರೆ, ರಾಜಕೀಯಕ್ಕೆ ಬಂದೇ ಬರ್ತಾರೆ, ಗೆದ್ದಾದ್ಮೇಲೆ ರಾಜಕೀಯ ಬಂದೇ ಬರ್ತಾರೆ. ನಾವು ಅದನ್ನೇ ನಿರೀಕ್ಷೆಯಲ್ಲಿ ಇದ್ದೀವಿ, ಬರಬೇಕು ಅಂತ. ಆಗಬೇಕು, ಬದಲಾವಣೆ ಆಗಬೇಕಿಲ್ಲಿ ಮೇಡಮ್. ಇಲ್ಲಿ ನೋಡಬೇಕು, ಇವಾಗ ಇವರು ಕರೆಂಟ್ ಫ್ರೀ ಕೊಟ್ಟಿದ್ದೀನಿ ಅಂತಾರೆ, 200 ಯೂನಿಟ್ ಎಲ್ಲಿ ಕೊಟ್ಟಿದ್ದಾರೆ. ಇವಾಗ ನನ್ನ ಮನೇಲಿ 200 ಯೂನಿಟ್ ಅಂತಾರೆ, ನಾನು ಕೊಟ್ಟಿರೋದು 120 ಯೂನಿಟು, ಅದ್ರಲ್ಲಿ ₹1,000 ಬರ್ತಾನೆ ಐತೆ ಬಿಲ್ಲು. ಹಾಂ, ಏನು ಮಾಡಮ್ಮ ಹೇಳಿ, ನೀವೇ ಹೇಳಿ. ಅದಕ್ಕೆ ಬದಲಾವಣೆ ಆಗಬೇಕು. ಏನು ಕೊಟ್ಟಿದ್ದಾರೆ ಮೇಡಮ್, ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಕಿತ್ಕೊಂಡಿದ್ದಾರೆ, ಇಲ್ಲಿ ಕಿತ್ಕೊಂಡಿದ್ದಾರೆ. ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ವಲ್ಲ, ಜೋಬಿಂದ ಕೊಡಲಿ ನೋಡಮ್ಮ. ಅವರು ಜೋಬಿಂದ ಯಾರೂ ಕೊಡಲ್ಲ ನೋಡಮ್ಮ. ಒಂದ್ಸಲ ಯುವಕರು ಕೊಡಮ್ಮ, ಕುಮಾರಸ್ವಾಮಿ ಅವ್ರು ಬರಬೇಕು ಇಲ್ಲಿಗೆ. ಕುಮಾರಸ್ವಾಮಿ ಅವ್ರು ಬಂದರೆ ಏನಾಯ್ತದೆ ಮುಂದೆ ನೋಡಮ್ಮ, ಅವ್ರಿಗೂ ಒಂದ್ಸಲ ಕೊಟ್ಟು ನೋಡೋದ.